ಮಳೆ ಶುರುವಾಯಿತು, ಮಾತು ಶುರುವಾಗ್ಲಿ. ಆಸ್ ಎ ರೈಡರ್ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ರೂಟ್ ಗೊತ್ತಿಲ್ಲ, ಒಬ್ಬನೇ ಬಂದಿರೋದು ಬೇರೆ. ಪುಷ್ಪಗಿರಿ 10 ಕಿಲೋಮೀಟರ್ ಏನೋ ಇದೆ ಇಲ್ಲಿಂದ. ಬೆಟ್ಟ ಹತ್ತುತ್ತಾ ಮಳೆ ಸಮೇತ ಸ್ಟಾರ್ಟ್ ಆಯ್ತಾ ಇದೆ. ಸಖತ್ತಾಗಿದೆ ಗೈಸ್, ಸಖತ್ತಾಗಿದೆ. ವಂಡರ್ಫುಲ್ ಪ್ಲೇಸು. ನಮ್ಮ ಅಪ್ಪನ ಹಣೆ ನೆಟ್ವರ್ಕ್ ಅಂತೂ ಸಿಗೋದಿಲ್ಲ. ಮುಂದೆ ಬೆಟ್ಟ ನೋಡ್ರು. ಎಡವನಾಡು ಫಾರೆಸ್ಟಿಗೆ ಸುಸ್ವಾಗತ ಸ್ನೇಹಿತರೆ. ಇಲ್ಲಿಂದ ದಟ್ಟವಾದ ಒಂದು ಘಾಟ್ ಸೆಕ್ಷನ್ ಪ್ರಾರಂಭ. ಬಟ್ ಮಳೆ ಒಂದು ಸ್ವಲ್ಪ ಜೋರಾಯಿತು ಬರಲಿಕ್ಕೆ. ಫಸ್ಟ್ ಪುಷ್ಪಗಿರಿ ಹೋಗಿ ಮತ್ತೆ ಬರುವಾಗ ಮಳ್ಳಳ್ಳಿ ಫಾಲ್ಸ್ ಹೋಗ್ತೀವಿ. ಮಾನ್ಸೂನ್ ರೈಡ್ ಅಂತ ಸ್ಟಾರ್ಟ್ ಮಾಡಿದ್ವಿ. ನೋಡಿದ್ರೆ ಮಳೆನೂ ಇಲ್ಲ, ಏನೂ ಇಲ್ವಲ್ಲ. ಹಾಯ್ ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಚಾನಲ್ಗೆ ನಮ್ಮ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕವನ್ ಗೌಡ. ಇನ್ನೊಂದು ಹೊಸ ಲಾಗ್ ಜೊತೆ ಬಂದಿದ್ದೀನಿ. ಒನ್ ಸೆಕೆಂಡ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಏನು ವೀಡಿಯೋ, ಏನು ಕಂಟೆಂಟು ಅದೆಲ್ಲ ಗೊತ್ತಾಗಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ, ತಮ್ಮನೇಲೂ ಮತ್ತು ಟೈಟಲ್ ನೋಡಿ. ಹೌದು ಸ್ನೇಹಿತರೆ, ಇವತ್ತು ಮಾನ್ಸೂನ್ ರೈಡ್ ಹೊರಟಿದ್ದೀನಿ. ಎಲ್ಲಿಗೆ ಅಂದರೆ ಸೋಮವಾರಪೇಟೆ ಸೈಡು ಪುಷ್ಪಗಿರಿ ಹಿಲ್ಸು ಮತ್ತು ಮಳ್ಳಳ್ಳಿ ಫಾಲ್ಸು ಅದೆಲ್ಲ ಕವರ್ ಮಾಡ್ಕೊಂಡು ಬರೋಣ ಅಂತ ಹೊರಟೆ. ಮಳೆ ಬಂದು ಒಂದು 11 ಕಾಲು ಆ ರೀತಿ ಆಯಿತು. ಮಳೆಗಾಲ ಅಲ್ಲ, ಸ್ಪೀಡಲ್ಲೆಲ್ಲ ಹೋಗೋಕ್ಕಾಗಲ್ಲ, ಮೆಲ್ಲನೆ ಹೋಗಬೇಕು. ಹಂಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ತಲುಪೋದು, ರೀಚ್ ಆಗೋದು. ನನಗೆ ಗೊತ್ತಿರೋ ಪ್ರಕಾರ 3/4 ಗಂಟೆ, ತಪ್ಪಿರೋ 1 ಗಂಟೆ ಬೇಕು ಅನಿಸುತ್ತೆ ನಾನು ಹೋಗೋ ಸ್ಪೀಡಿಗೆ. ಮಾನ್ಸೂನ್ ರೈಡ್ ಅಂತ ಸ್ಟಾರ್ಟ್ ಮಾಡಿದ್ವಿ. ನೋಡಿದ್ರೆ ಮಳೆನೂ ಇಲ್ಲ, ಏನೂ ಇಲ್ವಲ್ಲ. ಫಸ್ಟ್ ಇಲ್ಲಿಂದ ಸೋಮವಾರಪೇಟೆಯಿಂದ ಡಿವಿಯೇಷನ್ ಇದೆ. ಡಿವಿಯೇಷನ್ ತೊಗೊಂಡು ಮಳ್ಳಳ್ಳಿ ಫಾಲ್ಸ್ ಹೋಗ್ತೀವಿ. ಸಾರಿ, ಮಳ್ಳಳ್ಳಿ ಫಾಲ್ಸ್ ಅಲ್ಲ, ಫಸ್ಟ್ ಪುಷ್ಪಗಿರಿ ಹೋಗಿ ಮತ್ತೆ ಬರುವಾಗ ಮಳ್ಳಳ್ಳಿ ಫಾಲ್ಸ್ ಹೋಗ್ತೀವಿ. ಪುಷ್ಪಗಿರಿಲಿ ಒಂದು ಟೆಂಪಲ್ ಇದೆ, ಶ್ರೀ ಶಾಂತ ಮಲ್ಲಿಕಾರ್ಜುನ ಅಂತ. ಆ ಟೆಂಪಲ್ ಸಮೇತ ಚೆಂದ ಇದೆ, ಮತ್ತು ಅದರ ಹಿಸ್ಟ್ರಿ ಎಲ್ಲ ತುಂಬ ಚೆನ್ನಾಗಿದೆ. ಅಲ್ಲಿಗೆ ಹೋದ್ಮೇಲೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ಮತ್ತು ಇನ್ನೊಂದು ಶಾರ್ಟ್ ಕಟ್ ಇದೆ ಆಯಿತಾ. ಇದು ಈ ರೂಟ್ ಏನಿದೆ, ಇದು ಹಾರಂಗಿಗೆ ಹೋಗುತ್ತೆ. ಈ ರೂಟ್ ಥ್ರೂ ಬಂದರೆ ನಿಮಗೆ ಒಂದು 6 ಕಿಲೋಮೀಟರ್ ಏನೋ ಉಳಿಯುತ್ತೆ ಕುಶಾಲನಗರದಿಂದ. ನಾನು ಬಂದಿದ್ದೆ, ಇದು ಆ್ಯಕ್ಚುಲಿ ಮೈನ್ ರೂಟು, ಕೂಡಿಗೆಯಿಂದ ಬರುವಂಥ ರೂಟ್ ಅದು. ಇದ್ರಲ್ಲಿ ಬಂದರೆ ಒಂದು 6 ಕಿಲೋಮೀಟ್ರ್ ಏನೋ ಜಾಸ್ತಿ ಆಗುತ್ತೆ. ಬಟ್ ರೋಡ್ 2 ಕಡೆನೂ ಚೆನ್ನಾಗಿದೆ ಆಯಿತಾ. ಅಷ್ಟಂತ ಏನೂ ಇಲ್ಲ ರೋಡು, 2 ಕಡೆನೂ ಬೊಂಬಾಟಾಗಿದೆ ರೋಡು. ಬರ್ಬೋದು ನೀವು ಆರಾಮ್ಸಾಗಿ. ಆ್ಯಸ್ ಎ ರೈಡರ್ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ಈ ಮಳೆಗಾಲದಲ್ಲಿ ಯಾರು ತುಂಬ ತುದಿಗೆಲ್ಲ ರೈಡ್ ಮಾಡೋಕ್ಕೆ ಹೋಗಬೇಡಿ. ಆಲ್ಮೋಸ್ಟ್ ಈ ನೇರದಲ್ಲೇ ಇರಿ. ಯಾಕಂದರೆ ಇಲ್ಲೆಲ್ಲ ಎಲೆ ಮೇಲೆ ನೀರು ಬಿದ್ದು ಪಾಚಿ ಕಟ್ಟಿರುತ್ತೆ ಆಯಿತಾ. ನೀವು ಟೈರ್ ಹೋಗಿದ ತಕ್ಷಣ ನಿಮಗೆ ಸ್ಕಿಡ್ ಆಗುತ್ತೆ, ಇಲ್ಲ ಜಾರಿ ಬೀಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಮಳೆಗಾಲದಲ್ಲಿ ಮಾತ್ರ ಸ್ವಲ್ಪ ಅವಾಯ್ಡ್ ಮಾಡಿ ತುಂಬ ಎಡ್ಜಸ್ಸಿಗೆಲ್ಲ ಹೋಗುವುದು. ಆಲ್ಮೋಸ್ಟ್ ಈ ರೀತಿ ಇರಿ, ಸೆಂಟ್ರಲ್ಲಿ ಇರಿ. ಎಡವನಾಡು ಫಾರೆಸ್ಟಿಗೆ ಸುಸ್ವಾಗತ ಸ್ನೇಹಿತರೆ. ಪಿರಿ ಮಳೆ ಸ್ಟಾರ್ಟ್ ಆಯಿತು. ಮಾನ್ಸೂನ್ ರೈಡ್ಗೆ ಒಂದೊಂದೇ ಕಳೆಗಳು ಬರ್ತಾ ಉಂಟು. ಬೇಲೂರು ಬಾಣೆ ರೀಚ್ ಆದ್ವಿ. ನೋಡ್ಬೋದು ಎಷ್ಟು ಗ್ರೀನರಿ ಇದೆ ಅಂತ. ಇಲ್ಲೊಂದು 2 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿಂದ ಹೊರಡ್ತಾ ಇರೋದೆ. ಇನ್ಸ್ಟಾಗೆ ಒಂದು ಸ್ಟೋರಿ ಹಾಕಬೇಕು, ಯಾಕಂದರೆ ಸ್ವಲ್ಪ ಜನ ನಮ್ಮನ್ನ ಇನ್ಸ್ಟಾದಲ್ಲಿ ಫಾಲೋ ಮಾಡ್ತಾರೆ, ಇನ್ಸ್ಟಾದಲ್ಲಿ ಮಾಡುವ ರೀಲ್ಸ್ನ ಲೈಕ್ ಮಾಡ್ತಾರೆ. ಹಾಗಾಗಿ ಇಲ್ಲಿಂದ ಡೈರೆಕ್ಟ್ ಸೋಮವಾರಪೇಟೆಯಲ್ಲಿ ಸಿಗ್ತೀನಿ. ಮಳೆ ಒಂದು ಸ್ವಲ್ಪ ಜೋರಾಯಿತು ಬರಲಿಕ್ಕೆ, ಬಟ್ ಏನೂ ತೊಂದರೆ ಇಲ್ಲ, ನಾವು ನಿಧಾನಕ್ಕೆ ಹೋಗೋಣ. ಮಳೆ ಶುರುವಾಯಿತು, ಮಾತು ಶುರುವಾಗಲಿ. ಮಳೆಗಾಲದಲ್ಲಿ ಟ್ರಾವೆಲಿಂಗ್ ಮಾಡೋ ಮಜಾನೇ ಬೇರೆ. ಇದು ಮಾನ್ಸೂನ್ ರೈಡರ್ಸಿಗೆ ಮಾತ್ರ ಫೀಲ್ ಆಗೋದು. ಸೋಮವಾರಪೇಟೆ ಸಿಟಿಗೆ ಎಂಟ್ರಿ ಕೊಟ್ವಿ. ಈ ಸರ್ಕಲಿಂದ ಡೌನು ಸಿಮೆಂಟ್ ರೋಡು ಪ್ರಾರಂಭ ಆಗುತ್ತೆ. ಇಲ್ಲಿಂದ ನೋಡ್ಕೊಳ್ಳಿ, ಸ್ಟ್ರೈಟ್ ಹೋದರೆ ನಿಮಗೆ ಬಸ್ ಸ್ಟ್ಯಾಂಡು ಸಿಟಿ ಕಡೆ ಹೋಗ್ಬೋದು. ಈ ಡೌನ್ ಹೋದರೆ ನಿಮಗೆ ಮಳ್ಳಳ್ಳಿ ಫಾಲ್ಸು, ಪುಷ್ಪಗಿರಿ ಆ್ಯಂಡ್ ಬಿಸ್ಲೆ ಘಾಟಿಗೂ ಸಮೇತ ಹೋಗ್ಬೋದು ಅನಿಸುತ್ತೆ ಈ ರೂಟಲ್ಲಿ. ಅಷ್ಟು ಅಂದಾಜಿಲ್ಲ, ಬಟ್ ಪುಷ್ಪಗಿರಿ ಆ್ಯಂಡ್ ಮಳ್ಳಳ್ಳಿ ಫಾಲ್ಸು ಹೋಗ್ಬೋದು ಈ ರೂಟಲ್ಲಿ. ತಳ್ಕಂದೂರು ಜಂಕ್ಷನಲ್ಲಿ ರೀಚ್ ಆದ್ವಿ ಇವಾಗ. ಇಲ್ಲಿಂದ ನೀವು ಪುನಃ ಡೌನ್ ಹೋಗಬೇಕು, ಮೇಲೆ ಹತ್ತಬೇಡಿ. ಈ ಡಿವಿಯೇಷನಲ್ಲಿ ನಿಮಗೆ ಹೋದರೆ ಅಭಿಮಠ ಫಾಲ್ಸಿಗೆಲ್ಲ ಹೋಗ್ಬೋದು. ಚೆನ್ನಾಗಿದೆ, ಬಟ್ ಡೇಂಜರಸ್ ಸಮೇತ ಅದು. ಹೋಗಿ ದೂರದಿಂದ ಎಲ್ಲ ನೋಡ್ಕೊಂಡು ಬನ್ನಿ ಮಳೆಗಾಲದಲ್ಲಿ. ಇಲ್ಲಿಂದ ದಟ್ಟವಾದ ಒಂದು ಘಾಟ್ ಸೆಕ್ಷನ್ ಪ್ರಾರಂಭ. ಬರೀ ಅಪ್ಪು ಟರ್ನ್ ಅದೇ ಇರೋದು ಇಲ್ಲಿಂದ. ಇಲ್ಲಿ ಯಾವುದೋ ಒಂದು ಕರ್ವ್ ಬಂತು, ನನಗೆ ಗೊತ್ತಿರೋ ಪ್ರಕಾರ ಈ ಕಡೆನೇ ಇರಬೇಕು. ಬಸವನ ಕಟ್ಟೆ, ಅಲ್ಲಲ್ಲ ಮಳ್ಳಳ್ಳಿ ಈ ಕಡೆ. ಓಕೆ, ಅಲ್ಲಲ್ಲಿ ಬೋರ್ಡ್ಗಳೆಲ್ಲ ಇದ್ದಾವೆ, ಏನು ಹೆದರೋ ಅವಶ್ಯಕತೆ ಇಲ್ಲ. ಫಸ್ಟ್ ಟೈಮ್ ಬಂದಾಗ ನಾನು ಏನು ಮಾಡಿದ್ದೆ ಅಂದರೆ ಮ್ಯಾಪ್ ಹಾಕೊಂಡು ಬಂದಿದ್ದೆ. ಒಂದು ಅರ್ಧ ದಾರಿ ತಲುಪಬೇಕಾದ್ರೆ ಮ್ಯಾಪ್ ಇಲ್ಲ. ಏನಕ್ಕೆ ಅಂದರೆ ನೆಟ್ವರ್ಕ್ ಸರಿ ತೋರಿಸ್ತಾ ಇಲ್ಲ. ಇಲ್ಲಿ ಮ್ಯಾಪಲ್ಲೂ ರೂಟ್ ಇಲ್ಲ, ನನಗೆ ಬೇರೆ ರೂಟ್ ಗೊತ್ತಿಲ್ಲ, ಒಬ್ಬನೇ ಬಂದಿರೋದು ಬೇರೆ. ದೇವರೇ, ಏನೋ ತಪ್ಪು ದಾರಿಲಿ ಬಂದಿದ್ದೀನ, ಏನು ಮಾಡೋದು, ಫುಲ್ ಭಯ ಆಗ್ಬಿಟ್ಟಿತ್ತು. ನಾನೇನು ಮಾಡಿದೆ ಅಂದರೆ ಫುಲ್ ಲೋಕಲ್ ಎಡ್ಸ್ನ ಕೇಳ್ಕೊಂಡು ಬಂದೆ. ಇನ್ನೊಂದು ಜಂಕ್ಷನ್ ಬಂತಲ್ಲ, 1 ನಿಮಿಷ ನಿಲ್ಲಿಸೋದು, ಅಲ್ಲಿ ಯಾವುದೋ ಅಂಗಡಿ ಇಲ್ಲ ಯಾರಾದರೂ ಇದ್ದರೆ ಕೇಳೋದು, ಆ ರೀತಿ ಎಲ್ಲ ಮಾಡಿಕೊಂಡು ತಲುಪಿದೆ.
ಬಟ್ ಅಂಥ ಎಕ್ಸ್ಪೀರಿಯೆನ್ಸ್ ಎಲ್ಲ ಒಂಥರ ಮಸ್ತ್ ಇರುತ್ತೆ. ನಮ್ಮ ಅಪ್ಪನ ಹಣೆ ನೆಟ್ವರ್ಕ್ ಅಂತೂ ಸಿಗೋದಿಲ್ಲ. ನೀವು ನೆಟ್ವರ್ಕ್ನ ನಂಬ್ಕೊಂಡು ಬಂದರೆ ಎಕ್ಕುಟ್ಟು ಹೋಗ್ತೀರಾ. ದಯವಿಟ್ಟು ರೈಡ್ ಮಾಡುವಾಗ ಅಲ್ಲಿ ಇಲ್ಲಿ ಬೋರ್ಡ್ಗಳೇನೋ ಇದ್ದರೆ ನೋಡ್ಕೊಳ್ಳಿ ಸ್ವಲ್ಪ. ಮುಂದೆ ಬೆಟ್ಟ ನೋಡ್ರು, ಯಪ್ಪ ಎಷ್ಟು ಮನಸ್ಸಿಗೆ ಏನೋ ಒಂಥರ ಆನಂದ. ಈ ರೀತಿ 2 ರೂಟ್ ಬರುತ್ತೆ, ಮೇಲೆ ಹತ್ತಕ್ಕೆ ಹೋಗ್ಬೇಡಿ, ಡೌನ್ ಇಳೀರಿ. ಫಸ್ಟ್ ನಾನು ಫಾಲ್ಸಿಗೆ ಹೋಗ್ತಾ ಇಲ್ಲ, ಫಸ್ಟು ಪುಷ್ಪಗಿರಿ ಬೆಟ್ಟಕ್ಕೆ ಹೋಗ್ತೀನಿ. ಅಲ್ಲಿನ ಒಂದು ಟೆಂಪಲ್ ಮತ್ತು ಅಲ್ಲೊಂದು ಆಫ್ ರೋಡ್ ಎಲ್ಲ ಪ್ಲ್ಯಾನ್ ಮಾಡಿದ್ದೀನಿ. ಅದೆಲ್ಲ ಆದಮೇಲೆ ಇಲ್ಲಿ ಬರ್ತೀನಿ. ಇಲ್ಲಿಂದ ಸ್ವಲ್ಪ ಹುಷಾರಾಗಿರಿ ಸ್ನೇಹಿತರೆ, ಯಾಕಂದರೆ ರೋಡು ಚಿಕ್ಕದಾಯ್ತಾ ಬರುತ್ತೆ. ಚಿಕ್ಕದಾದಂಗೆ ಟರ್ನಿಂಗಲ್ಲಿ ಸ್ವಲ್ಪ ಡೇಂಜರು. ಈಗ ಕಾರವರೆಲ್ಲ ಬಂದರೆ ಸಡನ್ನಾಗಿ ಸೈಡ್ ಕೊಡೋಕ್ಕೆ ಆಗಲ್ಲ ನಿಮಗೆ, ಹಾಗಾಗಿ ಸ್ವಲ್ಪ ಸ್ಲೋ ಇರಿ. ಈ ಜಂಕ್ಷನಿಂದ ನೀವು ಸ್ಟ್ರೈಟ್ ಹೋಗಬೇಕು. ನೋಡೋಣ ಕಿಲೋಮೀಟರ್ ಎಷ್ಟಿದೆ ಅಂತ. ಮಳವಳ್ಳಿ ಫಾಲ್ಸ್ 7, ಪುಷ್ಪಗಿರಿ ಹಾಕಿಲ್ಲ ಇಲ್ಲಿ. ಮಳವಳ್ಳಿ ಫಾಲ್ಸಿಂದ ಏನೋ 9 ಏನೋ ಇರಬೇಕೇನೋ. ಮನೆಗಳಿಗೆಲ್ಲ ಇದು ದಾರಿ ಆಯಿತಾ, ಇಲ್ಲಿ ತೋಟದ ಮಧ್ಯೆ ಇರೋರೆಲ್ಲ ಇರ್ತಾರಲ್ಲ ಅವ್ರಿಗೆ ದಾರಿ. ಬಟ್ ಒಳ್ಳೆ ಆಫ್ ರೋಡಿಂಗ್ ಇರುತ್ತೆ. ಅಯ್ಯೋ ದೇವಾ, ಫಾಗ್ ಒಳ್ಳೆ ಹೊಗೆ ಹಾಕ್ದಂಗೆ ಬರ್ತಾ ಇದೆ. ನೋಡ್ಬೋದು ಮಿಸ್ಟ್ ಯಾವ ರೀತಿ ಕವರ್ ಆಯ್ತಿದೆ ಅಂತ. ಗೈಸ್ ನೋಡ್ಬೋದು ವ್ಯೂ ಹೆಂಗಿದೆ ಅಂತ. ಆಹಾ, ಈ ಬೆಟ್ಟ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಿದೆ. ಆವಾಗ ಒಂಚೂರು ಮಳೆ ಬಂದು ಹೋಯ್ತು, ಆ ನೇರ ಒಂಥರ ಸಖತ್ತಾಗಿ ಕಾಣಿಸ್ತಿದೆ. ಅಬ್ಬ, ಅಲ್ಲೆಲ್ಲ ಏನು ವಿಸಿಬಿಲಿಟಿನೇ ಇಲ್ಲ, ಫುಲ್ಲು ಕವರ್ ಆಗಿದೆ ಮಿಸ್ಟು. ಚೆನ್ನಾಗಿದೆ. ಮಳೆ ಬಂದ್ರಂತೂ ಈ ರೋಡಲ್ಲಿ ಒಂದು ಚೂರು ಏನೂ ಕಾಣಲ್ಲ. ನಾನು 220 ಬಂದಿದ್ನಲ್ಲ ಹೋದ ವರ್ಷ, ಆವಾಗಂತೂ ಇಲ್ಲೆಲ್ಲ ಪರದಾಡ್ಕೊಂಡು ಬಂದಿದ್ದೆ, ಒಂದು ಚೂರು ಕಾಣಿಸ್ತಿತ್ತಿಲ್ಲ ರೋಡು. ಬಟ್ ಮಳೆ ಸ್ವಲ್ಪ ಬಿಟ್ಟಿದೆ ಅಲ್ಲ, ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಸಖತ್ತಾಗಿದೆ ಗೈಸ್, ಸಖತ್ತಾಗಿದೆ. ವಂಡರ್ಫುಲ್ ಪ್ಲೇಸು. ಡೆಸ್ಟಿನೇಷನ್ಗಿಂತನೂ ಈ ರೀತಿ ಟ್ರಾವೆಲ್ ಮಾಡ್ಕೊಂಡು ಹೋಗ್ತೀವಲ್ವಾ, ಈ ಜರ್ನಿ ಒಂಥರ ಖುಷಿ ಕೊಡುತ್ತೆ. ಒಳ್ಳೊಳ್ಳೆ ಇನ್ಸಿಡೆಂಟ್ ಇದೆ ಇಲ್ಲಿ. ಇಲ್ಲಿ ಬಂದಾಗ ಒಂದು ಸತಿ ಪೆಟ್ರೋಲ್ ಖಾಲಿಯಾಗಿತ್ತು. ಪೆಟ್ರೋಲ್ ಖಾಲಿಯಾಗಿ ತಲೆ ಕೆಡಿಸ್ಕೊಂಡು ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡಿದ್ದೆ. ನೋಡಿದ್ರೆ ಈ ಅಂಗಡಿಲೇ ಪೆಟ್ರೋಲ್ ಸಿಕ್ತು. 20 ರೂಪೀಸು 30 ರೂಪೀಸ್ ಏನೋ ಜಾಸ್ತಿ ಚಾರ್ಜ್ ಮಾಡಿದ್ರು. ಬಟ್ ಪೆಟ್ರೋಲ್ ಚೆನ್ನಾಗಿತ್ತು. ಈ ಕೆರೋಸಿನ್ ಮಿಕ್ಸು ಆ ರೀತಿ ಎಲ್ಲ ಇರಲಿಲ್ಲ. ನಾಯಿ ಮರಿ ತಿಂಡಿ ಬೇಕೆ. ಸ್ವಲ್ಪ ದೂರದಿಂದ ಕ್ಯಾಮ್ರಾ ಆಫ್ ಮಾಡಿದ್ದೆ ಗೈಸ್. ಬಟ್ ಈ ವ್ಯೂನ ತೋರಿಸಿಲ್ಲ ಅಂದರೆ ನನ್ನ ಫೋನ್ ಇರೋದೇ ವೇಸ್ಟು. ತೆಗೆದುಬಿಟ್ಟು ಎಸಿಬೇಕು ಆಯಿತಾ. ಅದಕ್ಕೆ ಪುನಃ ಕ್ಯಾಮ್ರಾ ಆನ್ ಮಾಡಿದ್ದೀನಿ. ನೋಡ್ಬೋದು ನೀವು ಎಷ್ಟು ಸುಂದರವಾಗಿದೆ ಅಂತ ಈ ಜಾಗ. ಆಹಾ, ಫಾಗ್ ಆ ಕಡೆಯಿಂದ ಈ ಕಡೆ ಹೋಗ್ತಾ ಇದೆ. ನೋಡೋಕ್ಕೆ 2 ಕಣ್ಣು ಸಹ ಸಾಲ್ತಾ ಇಲ್ಲ. ನೋಡ್ಬೋದು ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತಿದೆ ಅಂತ ದೇವರಣೆ ಗೊತ್ತಿಲ್ಲ ಗುರು. ಬಟ್ ಕಣ್ಣಿಗಂತೂ ಸಿಕ್ಕಾಪಟ್ಟೆ ಅದ್ಭುತವಾಗಿ ಕಾಣಿಸ್ತಾ ಇದೆ. ಹಾರ್ಸನ ಜಾರ್ತು ಅದಕ್ಕೆ ಸ್ವಲ್ಪ ಹುಷಾರಾಗಿರಬೇಕು. ಈ ಟರ್ನಿಂಗ್ಗೆ ಬಂದ್ವಿ. ಇವಾಗ ನಿಮಗೆ ರೈಟ್ ಹೋದರೆ ಮಳ್ಳಳ್ಳಿ ಫಾಲ್ಸ್ ಹೋಗ್ಬೋದು. ಅಲ್ಲೇ ತೋರಿಸ್ತೇನೆ ರೀ. ರೈಟ್ ಹೋದರೆ ಮಳ್ಳಳ್ಳಿ ಫಾಲ್ಸ್ ಹೋಗ್ಬೋದು. ಹಾಗೆಯೇ ನಿಮಗೆ ಈ ರೂಟಲ್ಲಿ ಹೋದರೆ ನಿಮಗೆ ಪುಷ್ಪಗಿರಿ ಹೋಗ್ಬೋದು. ಫಸ್ಟ್ ನಾವು ಈ ರೂಟಲ್ಲಿ ಪುಷ್ಪಗಿರಿ ಮುಗಿಸ್ಕೊಂಡೆ ಮತ್ತೆ ಮಳ್ಳಳ್ಳಿ ಫಾಲ್ಸ್ ಹೋಗೋಣ. ಪುಷ್ಪಗಿರಿ 10 ಕಿಲೋಮೀಟ್ರ್ ಏನೋ ಇದೆ ಇಲ್ಲಿಂದ. ಮಳ್ಳಳ್ಳಿ ಫಾಲ್ಸ್ ಎಷ್ಟು ಕಿಲೋಮೀಟ್ರ್ ಇದೆ? ಮಳ್ಳಳ್ಳಿ 3 ಕಿಲೋಮೀಟ್ರ್ ಏನೋ ಇದೆ ಇಲ್ಲಿಂದ. ಬನ್ನಿ ಫಸ್ಟು ಪುಷ್ಪಗಿರಿ ಹೋಗ್ಬಿಟ್ಟು ಬಂದ್ಬಿಡೋಣ. ತುಂಬ ಹತ್ರ ಕರ್ವ್ ಇದೆ ಇಲ್ಲಿ, ಸ್ವಲ್ಪ ಹುಷಾರಾಗಿ ಬನ್ನಿ. ಇವಾಗ ಹೊಸದಾಗಿ ಕಲ್ತಿರ್ತೀರಲ್ಲ ಅಂಥವರೆಲ್ಲ ನೀವು ಸ್ವಲ್ಪ ಜಾಗೃತೆಯಾಗಿ ಬನ್ನಿ. ಬೈಕ್ ಆಗಿರಲಿ ಸ್ಕೂಟಿ ಆಗಿರಲಿ, ತುಂಬ ಅಂದರೆ ತುಂಬ ಹುಷಾರಾಗಿರ್ಬೇಕಾಗುತ್ತೆ ನೀವು. ನಾನು ಬರುವಾಗ ಹೇಳಿದ್ನಲ್ಲ ಎಲೆ ಬಿದ್ದು ಅದ್ರ ಮೇಲೆ ನೀರು ಬಿದ್ದು ಎಲ್ಲ ಪಾಚೆಲ್ಲ ಕಟ್ಟಿರುತ್ತೆ ಅಂತ. ಇಲ್ಲೇ ನೋಡ್ಬೋದು ನೀವು ಸೈಡೆಲ್ಲ ಹೆಂಗಿದೆ ಅಂತ. ಇದ್ರ ಮೇಲೆಲ್ಲ ಹೋದಾಗ ನಿಮ್ಮ ಟೈರ್ ಸ್ಕಿಡ್ ಆಗುತ್ತೆ. ಪ್ಲಸ್ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದರೆ ಸಿಮೆಂಟ್ ರೋಡಲ್ಲಿ ನಿಮಗೆ ಅಷ್ಟು ಗ್ರಿಪ್ ಸಿಗಲ್ಲ. ಇನ್ನೊಂದು ಯಾವುದೋ ಕರ್ವ್ ಬಂತು. ಸ್ಟ್ರೈಟ್ ಬಿಡಿ.
ಪುಷ್ಪಗಿರಿ 7 ಕಿಲೋಮೀಟರ್. ಈ 7 ಕಿಲೋಮೀಟರ್ ಕವರ್ ಮಾಡೋಕ್ಕೆ ಒಂದು ಅರ್ಧ ಗಂಟೆ ಬೇಕು. ಯಾಕಂದರೆ ಬರೀ ಚಿಕ್ಕ ಚಿಕ್ಕ ರೋಡ ಮತ್ತು ಗುಂಡಿ ರೋಡ್ ಸಮೇತ ಅಂತ ಹೇಳಷ್ಟು ರೋಡ್ ಚೆನ್ನಾಗಿಲ್ಲ. ಇದೊಂದು ಬ್ರಿಡ್ಜ್ ಹತ್ರ ಒಂದು ಪಿಟ್ ಸ್ಟಾಪ್ ಕೊಟ್ಟೆ. ಇಲ್ಲೊಂದು 2 ನಿಮಿಷ ವೀಡಿಯೋಸ್ ಮಾಡ್ಕೊಂಡು ಹೋಗೋಣ. ನೀರು ಸಮೇತ ಒಳ್ಳೆ ಫೋರ್ಸಲ್ಲಿ ಹರಿತಿದೆ, ನೋಡ್ಬೋದು. ಆ ಸೈಡಿಂದ ಏನಾದರೂ ಬಂದರೆ ಇಳಿಬೋದು ಅನಿಸುತ್ತೆ ಕೆಳಗಡೆ. ಬಟ್ ಒಳ್ಳೆ ಆಳ ಇದೆ. ಮಳೆಗಾಲದಲ್ಲೆಲ್ಲ ಇಳಿಯೋದು ಡೇಂಜರು. ಬೇಸಿಗೆಯಲ್ಲಿ ಬಂದಾಗ ಬೇಕಾದರೆ ಟ್ರೈ ಮಾಡ್ಬೋದು ನಮಗೆ. ಓಕೆ, ಇಲ್ಲೊಂದು ದೇವಭೂಮಿ ಹೋಮ್ ಸ್ಟೇ ಅಂತ ಇದೆ. ನಿಮಗೆ ರೈಟಿಗೆ ಹೋದರೆ ಇಲ್ಲಿಂದನೇ ಬೆಟ್ಟಗಳು ಕಾಣಿಸ್ತಿದೆ ನೋಡಿ. ಪುಷ್ಪಗಿರಿ ಬೆಟ್ಟಗಳು ಇದೆಲ್ಲ. ಬೆಟ್ಟ ಹತ್ರ ಬರ್ಬೋದು. ಒಂದು ಸ್ವಲ್ಪ ಡಬ್ಬಾ ರೋಡ್ಗಳು ಸ್ಟಾರ್ಟ್ ಆಯ್ತವೆ. ಜಾಸ್ತಿ ದೂರ ಏನೂ ಇಲ್ಲ ಆ ಡಬ್ಬಾ ರೋಡು. ಒಂದು ಸ್ವಲ್ಪ ದೂರ ಏನೋ ಆ ಡಬ್ಬಾ ರೋಡ್ ಇರುತ್ತೆ. ಬೆಟ್ಟ ಹತ್ತುತ್ತಾ ಮಳೆ ಸಮೇತ ಸ್ಟಾರ್ಟ್ ಆಯ್ತಾ ಇದೆ.